ಹಾಫ್ ಲೈಫ್ ಆಫ್ ಎ ಝೀರೋ ಆರ್ಡರ್ ಅಲ್ಲಿ ನಮ್ಗೆ ಇದು ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ ಇಟ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಓಕೆ, ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. Okay, so you can see here in zero order reaction you get a straight line as concentration does not change with rate. This means the reactant has no influence over the rate of reaction. And even the units of K for rate of for first order reaction, second order reaction, you can see the units. So I had given one formula for that. Okay, so today we'll start off with one more type of order of reaction. So that is pseudo first order reaction. This is very important. Pseudo first order reaction. Okay, so in pseudo first order reaction, so pseudo first order reaction is nothing but, so ಈ pseudo first order reaction ಅಲ್ಲಿ ನಿಮಗೆ ಫಸ್ಟ್ ಆರ್ಡರ್ ಅಂತ ಹೇಳಿದ್ರೆ pseudo ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, which is not true ಅಂತ. ಓಕೆ, ಸೊ ಅಂದ್ರೆ pseudo first order reaction ಅಂದ್ರೆ ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ ಈ ಒಂದು ಆರ್ಡರ್ ಆಫ್ ದ ರಿಯಾಕ್ಷನ್ appears to be first order. Okay, this appears to be second order reaction. This appears to be second order reaction, but iದೇನಾಗಿರ್ತದೆ, but it is first order reaction ಆಗಿರ್ತದೆ. but ಏನಾಗಿರ್ತದೆ, ಇದು first order reaction ಆಗಿರ್ತದೆ. ಓಕೆ, ಸೊ ಇದನ್ನ ನಾವು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನೋಡಕ್ಕೆ ನಮ್ಗೆ ಏನಂತ ಕಾಣಿಸುತ್ತೆ, ಅದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕಾಣಿಸುತ್ತೆ, ಬಟ್ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಒನ್ ಆಫ್ ದ ರಿಯಾಕ್ಟೆಂಟ್ ಏನಾಗಿರ್ತದೆ, ಒನ್ ಆಫ್ ರಿಯಾಕ್ಟೆಂಟ್ ವಾಟ್ ಯು ಟೇಕ್ ದಟ್ ವಿಲ್ ಬಿ ಇನ್ ಎಕ್ಸಸ್. ನೆನ್ಪಿಟ್ಕೊಳ್ಳಿ ಯಾವತ್ತು, ದಟ್ ಇಸ್ ಗೋಯಿಂಗ್ ಟು ಬಿ excess. One of the reactant what you will take, that is going to be in excess. So generally hydrolysis reactions ಏನಿದೆ ಅದನ್ನ ನಾವು pseudo first order reactions ಅಂತ ಕರಿತೀವಿ. ಜನರಲಿ hydrolysis reactions ಯಾವ್ದೆಲ್ಲ ಇರುತ್ತೆ, ಸೊ ಅದನ್ನ ನಾವು pseudo first order reactions ಅಂತ ಕರಿತೀವಿ. ಇಲ್ಲಿ ನಮ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು, ಸೊ ನಮ್ಗೆ ಆಸಿಡ್ ಹೈಡ್ರೋಲಿಸಿಸ್, ಓಕೆ, ಆಸಿಡ್ ಹೈಡ್ರೋಲಿಸಿಸ್ ಆಫ್ ethyl acetate, ethyl acetate. ಸೊ ನಿಮ್ಗೆ ವಾಟ್ ಇಸ್ pseudo order reaction, ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ, ಅವಾಗ ನೀವು pseudo order reaction ಡೆಫಿನೇಷನ್ ಬರೆದು ಮತ್ತೆ ಎಕ್ಸಾಂಪಲ್ ನ ಬರೀಬೇಕು. ಓಕೆ, ಸೊ ಇಲ್ಲೇನ್ ಮಾಡ್ತಿದೀವಿ ಅಂದ್ರೆ ನಾವು 0.01 ಮೋಲ್ ಆಫ್ ethyl acetate ನ we are dissolving in 1 liter of water ಅಥವಾ reacting with 1 liter of water. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗಬೇಕು ವಾಟರ್ ಎಕ್ಸೆಸ್ ಅಲ್ಲಿ ಇದೆ. Okay, so if I write the reaction, this of ethyl acetate, okay, in the presence of excess of water, it forms acetic acid and alcohol. Okay, since it's acid hydrolysis, I'll write H plus here. Okay, so ಇದ್ರದ್ದು ರೇಟ್ ಈಕ್ವೇಶನ್ ಬರೆದ್ರೆ ನಾವು R is equal to K into CH3COO C2H5 ಮತ್ತೆ H2O. ಸೊ ನೀವು ಇಲ್ಲಿ ನೋಡಿದ್ರೆ ಪವರ್ ಇದ್ರದ್ದು 1 ಇದ್ರದ್ದು 1 ಪವರ್ ಇದೆ, ಪವರ್ 2 1 1 ಇದೆ. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, 1 + 1 it will be 2. ಅಂದ್ರೆ it appears to be a second order reaction. ಸೊ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ತರ ಕಾಣಿಸುತ್ತೆ, ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ತರ ಕಾಣಿಸೋದ್ರಿಂದ ಫಸ್ಟ್ ಆರ್ಡರ್ ಅಂತ ಬರಿತೀವಿ. ಯಾಕೆಂದ್ರೆ ಹಿಯರ್ ದ ರೇಟ್ ಆಫ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕಾನ್ಸಂಟ್ರೇಷನ್ ಆಫ್ H2O. ಅಂದ್ರೆ
ಇದು ಎಕ್ಸೆಸ್ ಆಗಿರೋದ್ರಿಂದ ಇದ್ರದ್ದು ಕಾನ್ಸಂಟ್ರೇಷನ್ ಮೇಲೆ ನಮ್ಗೆ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗೋದಿಲ್ಲ. ಸೊ ದೇರ್ಫೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಅರ್ಥ ಆಗಿದ್ಯಾ? ಸೊ ಸಚ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಏನಿರುತ್ತೆ ಅದನ್ನು ನಾವು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. Okay, is that clear? So that is known as pseudo first order reaction. Okay, so this is a ನೆನಪಿಟ್ಕೋಬೇಕು ನಿಮ್ಗೆ zero order, first order ಮತ್ತೆ pseudo order ಇವೆಲ್ಲ definitions ಕೇಳ್ತಾರೆ. Okay, so after this next we have very important part, that is temperature dependence of rate of reaction. Temperature dependence of rate of reaction. So now beginning chapter beginning alla helidvi rate of reaction factors yavadella effect ಮಾಡುತ್ತೆ ಅಂತ. So ಅಲ್ಲಿ ಹೇಳಿದ rate of reaction directly proportional ಆಗಿರ್ತದೆ temperature ಗೆ ಅಂತ. Okay, so ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅವರು, ಡಿಕಂಪೋಸಿಷನ್ ಆಫ್ ಡೈನೈಟ್ರೋ ಪೆಂಟಾಕ್ಸೈಡ್ ಇದ್ರದ್ದು ಡಿಕಂಪೋಸಿಷನ್. ಓಕೆ, ಸೊ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದು ಡಿಕಂಪೋಸ್ ಆಗಕ್ಕೆ 10 days ತಗೊಳುತ್ತೆ. ಅದೇ ಸ್ವಲ್ಪ ರೂಮ್ ಟೆಂಪರೇಚರ್ ಅಲ್ಲಿ ಇದೇನಾಗುತ್ತೆ, ಡಿಕಂಪೋಸಿಂಗ್ 5 hours. ಇನ್ನು ಟೆಂಪರೇಚರ್ ಜಾಸ್ತಿ 50 ತಗೊಂಡ್ರೆ ಇಟ್ ಡಿಕಂಪೋಸಸ್ ಅಟ್ 12 minutes. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಸ್ ವಿ ಆರ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗಿ ಕಮ್ಮಿ ಟೈಮ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಡಿಕಂಪೋಸಿಷನ್ ಆಗ್ತಾ ಇದೆ. ಓಕೆ, ಸೊ ಇದನ್ನ ನಾವೇಂತ ಕರಿತೀವಿ, ಇನ್ಕ್ರೀಸ್ ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತೇನು, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಿದ್ದಂಗೆನೆ ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಿದೆ ಇಲ್ಲಿ ನಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಹಿಯರ್ ಇನ್ ದಿಸ್ ಕೇಸ್ rate constant ಏನಿದೆ, that is K, rate constant K is also going to be the measure of rate of reaction. ನೀವು rate of reaction measure ಮಾಡೋದು is going to be nothing but rate constant. ಯಾಕಂದ್ರೆ ನಾವು ನಿನ್ನೆ ಹೇಳಿದ್ವಿ R is equal to K ಅಂತ. Okay, so this R is rate of reaction, K is rate constant. Okay, so higher the value of rate constant, rate constant value ಜಾಸ್ತಿ ಆಗ್ತಿದ್ರೆ ಏನ್ ಹೇಳಿದೆ, ರೇಟ್ ಆಫ್ ರಿಯಾಕ್ಷನ್ ಕೂಡ ಫಾಸ್ಟ್ ಆಗುತ್ತೆ ಅಥವಾ ರಿಯಾಕ್ಷನ್ ಏನಾಗುತ್ತೆ ಫಾಸ್ಟ್ ಆಗಿ ಆಗುತ್ತೆ ಅಂತ ಅಲ್ವಾ. ಓಕೆ, ಹಿಯರ್ ಇಫ್ ವಿ ಟೇಕ್ 2 rate constant, ರೇಷಿಯೋ ಆಫ್ 2 rate constant. ಓಕೆ, ಸೊ ಎರಡು ರೇಟ್ ಕಾನ್ಸ್ಟೆಂಟ್ ಗಳನ್ನ ತಗೊಂಡ್ರೆ ಕೆ ಮತ್ತೆ ಕೆ, ರೇಷಿಯೋ ಆಫ್ 2 rate constant. ಓಕೆ, ಇದು ಒಂದು ಟೆಂಪರೇಚರ್ ಟಿ ಅಲ್ಲಿ. ಓಕೆ, ದಿಸ್ ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ ಟಿ. ಓಕೆ, ಇವಾಗ ಏನ್ ಮಾಡ್ತೀರಾ, ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತೀರಾ. ಎಷ್ಟು ಇನ್ಕ್ರೀಸ್ ಮಾಡ್ತೀರಾ ಅಂದ್ರೆ ಯು ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಟೆಂಪರೇಚರ್ 10 ಡಿಗ್ರಿ ಸೆಲ್ಸಿಯಸ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ನೋಡಿ, ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ, ಎರಡು ರೇಟ್ ಕಾನ್ಸ್ಟೆಂಟ್ ಗಳನ್ನ ತಗೋತಿದ್ದೀನಿ. ಅಂದ್ರೆ ರೇಷಿಯೋ ಆಫ್ 2 rate constant. One rate constant is at temperature T, another rate constant is at temperature T plus 10. ಅಂದ್ರೆ 10 ಡಿಗ್ರಿ ರೈಸ್ ಆದಾಗ ಏನಾಗುತ್ತೆ ರೇಟ್ ಆಫ್ ರಿಯಾಕ್ಷನ್ ಅಂತ. Okay, so when at this point we observe the rate of reaction doubles or triples. Rate of reaction ಏನಾಗುತ್ತೆ, it doubles or triples. ಇದನ್ನ ನಾವೇನಂತ ಕರಿತೀವಿ, we call this as temperature coefficient. This is known as temperature coefficient. You can indicate by that with the theta also. Theta ಅದನ್ನ indicate ಮಾಡ್ತಾರೆ. So what is temperature depends on, what is temperature coefficient? Okay, so ಇಲ್ಲಿ the ratio of rate constant of a reaction, ನೋಡಿ, ratio of rate constant of a reaction at particular temperature to the rate constant of a reaction at a temperature 10 degree raised. Okay, 10 degree raised is called temperature coefficient of a reaction. ಗೊತ್ತಾಗ್ತಿದ್ಯಾ? ಇದನ್ನ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಅಂದ್ರೆ
for every 10 degree rise in temperature, ನೆನ್ಪಿಟ್ಕೊಳ್ಳಿ, for every 10 degree rise in temperature, rate of reaction ಏನಾಗುತ್ತೆ ನಮ್ಗೆ ಇಲ್ಲಿ ಡಬಲ್ ಆಗುತ್ತೆ ಅಥವಾ ಟ್ರಿಪಲ್ ಆಗುತ್ತೆ. Is that clear? So ಅದನ್ನ ನಾವು ನೆನ್ಪಿಟ್ಕೋಬೇಕು. For every rise 10 degree rise in temperature, reaction ಏನಾಗುತ್ತೆ ಡಬಲ್ ಆಗುತ್ತೆ ಅಥವಾ ಟ್ರಿಪಲ್ ಆಗುತ್ತೆ. Okay, so most probably ಟ್ರಿಪಲ್ ಅಂದ್ರೆ ಎಕ್ಸಾಕ್ಟ್ ಆಗಿ 3 ಬರಲ್ಲ, it will be almost 2.7 2.8 ಈ ತರ ಬರುತ್ತೆ. So ಹಾಗಾಗಿ most of the time the tendency is to become double. So most of the time reaction ಏನಾಗುತ್ತೆ ನಮಗೆ ಡಬಲ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. Okay, so we have to keep this in mind. So ಇದನ್ನ justify ಮಾಡೋದಕ್ಕೆ, okay, so to explain this, ಅರೇನಿಯಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ನಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತಾನೆ. ಓಕೆ, ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ನೆನ್ಪಿಟ್ಕೊಬೇಕು, 10 ಡಿಗ್ರಿ ರೈಸ್ ಆಯ್ತು ಅಂದ್ರೆ ಅದು ಟ್ವೈಸ್ ಆಗುತ್ತೆ. ಪುನಃ ಅದಕ್ಕೆ ಇನ್ನೂ 10 ಡಿಗ್ರಿ ರೈಸ್ ಮಾಡ್ತೀರಂದ್ರೆ ಪುನಃ ಟ್ವೈಸ್ ಆಗುತ್ತೆ. ಓಕೆ, ಸೊ ನೀವೆಷ್ಟು ಟೈಮ್ 10 ಡಿಗ್ರಿ ರೈಸ್ ಮಾಡ್ತೀರಾ ಅಂದ್ರೆ, ಇಫ್ ಇನ್ ಕೇಸ್ ನೀವು ಈಗ 10 ಡಿಗ್ರಿ ರೈಸ್ ಮಾಡಿದಾಗ ಇಫ್ ಇನ್ ಕೇಸ್ ಅದು ಥ್ರೈಸ್ ಆದ್ರೆ ನೆಕ್ಸ್ಟ್ 10 ಡಿಗ್ರಿಗೆ ಅದು ಥ್ರೈಸ್ ಆಗುತ್ತೆ. ಓಕೆ, ಫಸ್ಟ್ 10 ಡಿಗ್ರಿ ರೈಸ್ ಮಾಡಿದಾಗ ಟ್ವೈಸ್ ಆದ್ರೆ ನೆಕ್ಸ್ಟ್ 10 ಡಿಗ್ರಿ ರೈಸ್ಗೂ ಅದು ಟ್ವೈಸ್ ಆಗುತ್ತೆ. ಓಕೆ, ದರ್ ಇಸ್ ನೋ ವೇರಿಯೇಷನ್ ಲೈಕ್ ಒಂದ್ಸತಿ ಟ್ವೈಸ್ ಒಂದ್ಸತಿ ಥ್ರೈಸ್, ಒಂದ್ಸತಿ ಟ್ವೈಸ್ ಒಂದ್ಸತಿ ಥ್ರೈಸ್ ಆ ತರ ಆಗೋದಿಲ್ಲ. ಟ್ವೈಸ್ ಆದ್ರೆ ನೆಕ್ಸ್ಟ್ ಟ್ವೈಸ್, ಥ್ರೈಸ್ ಆದ್ರೆ ನೆಕ್ಸ್ಟ್ ಥ್ರೈಸ್. ಸೊ ಆ ತರ ರಿಯಾಕ್ಷನ್ ಆಗುವಂಥದ್ದು. ಓಕೆ, ಸೊ ಅದು ನೆನ್ಪಿಟ್ಕೊಬೇಕು ನಾವು. ಸೊ ಫಾರ್ ಎವ್ರಿ 10 degree rise in temperature, the rate of reaction doubles or triples. Okay, so next ಇಲ್ಲಿ ಇದನ್ನ ಜಸ್ಟಿಫೈ ಮಾಡೋದಕ್ಕೆ ಅರೇನಿಯಸ್ ಅನ್ನೋನು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಸೊ ವಿಲ್ ಕನ್ಸಿಡರ್ ಅನ್ ಈಕ್ವೇಶನ್ ಹಿಯರ್. So before that I'll just, okay, so ಇಲ್ಲಿ ನಾನು ಈಗ ತಾನೇ ಹೇಳಿದೆ, as a rule when the temperature increases does the rate, so the rate also increases. For every 10 degree rise increase, the rate doubles. rate ಏನಾಗುತ್ತೆ ಡಬಲ್ ಆಗುತ್ತೆ. So following equation observe ಮಾಡಿದ್ರೆ, if we increase the temperature of A or B, what happens to the concentration? So ಅಲ್ಲಿ ಏನ್ ಹೇಳ್ತಾರೆ, ಏನು ಆಗೋದಿಲ್ಲ. Therefore the temperature only affects K. ನೆನ್ಪಿಟ್ಕೊಳ್ಳಿ, ಅರ್ಥ ಆಗ್ತಿದ್ಯಾ? ನೀವು ಯಾವ್ದು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಿದ್ರಲ್ಲಿ ಎ ಅಥವಾ ಬಿ ದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಓಕೆ, ಹಾಗಾದ್ರೆ ಟೆಂಪರೇಚರ್ ಯಾವ್ದನ್ನ ಎಫೆಕ್ಟ್ ಮಾಡೋದು? ರೇಟ್ ಕಾನ್ಸ್ಟೆಂಟ್ ಕೆ ನ ಮಾತ್ರ ಟೆಂಪರೇಚರ್ ಇಲ್ಲಿ ಏನ್ ಮಾಡುತ್ತೆ ನಮ್ಗೆ ಎಫೆಕ್ಟ್ ಮಾಡುತ್ತೆ. ನೋಡಿ, because K varies with the temperature, it can be used to compare same reaction at different temperature. ಇಲ್ಲಿ ಅಬ್ಸರ್ವ್ ಮಾಡಿ, ಟೇಬಲ್ ನ ಟೆಂಪರೇಚರ್ 633 ಇದೆ, ನೆಕ್ಸ್ಟ್ 66 ಇದೆ, ನೆಕ್ಸ್ಟ್ 6977. ಸೊ ಅದೇ ರೀತಿ ರೇಟ್ ಕಾನ್ಸ್ಟೆಂಟ್ ನೋಡಿ 0.0197, 178, 107, 501, 1.05. As temperature increases, thus the value of K. So does the value of K. So value of K ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೋಡಿ, ಈಗ this only works if the concentration of the reactants remains the same. So concentration of the reactants ನಮಗೆ ಸೇಮ್ ಇದ್ರೆ ಇದು ಪಾಸಿಬಲ್ ಆಗುತ್ತೆ. So we'll come to this graph later. Okay. So ಈಗ ಇಲ್ಲಿ ಇದನ್ನ ನಮಗೆ ಜಸ್ಟಿಫೈ ಮಾಡೋದಕ್ಕೆ ಏನ್ ಮಾಡ್ತಾನೆ, ಒಂದು ಈಕ್ವೇಶನ್ ತಗೋತಾರೆ. So that equation is H2 plus I2 give rise to 2HI. Give rise to 2HI. Okay. So according to Arrhenius, ಈ reaction ಏನಿದೆ, this is possible when molecule of hydrogen collides with the molecule of iodine. ಅಂದ್ರೆ ಇದ್ರದ್ದು ಮಾಲಿಕ್ಯೂಲ್ ಎರಡು ಕೊಲೈಡ್ ಆದ್ರೆ,
ಕೊಲೈಡ್ ಆದ್ರೆ ನಮಗೆ ಪ್ರಾಡಕ್ಟ್ ಇದು ಬರುತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಡ್ಯೂರಿಂಗ್ ದಿಸ್ ಕೊಲ್ಯೂಷನ್ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್. ಈ ಕೊಲ್ಯೂಷನ್ ಆಗ್ಬೇಕಾದ್ರೆ ಇಲ್ಲಿ ನಮ್ಗೊಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಅಂದ್ರೆ ಇವೆರಡು ರಿಯಾಕ್ಟ್ ಆಗ್ಬೇಕಾದ್ರೆ ಒಂದು ಇಂಟರ್ಮೀಡಿಯೇಟ್ ಬಂದು ಆಮೇಲೆ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ಈ ಕೊಲ್ಯೂಷನ್ ಆಗ್ಬೇಕಾದ್ರೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ ವಿಚ್ ಇಸ್ ಅನ್ ಅನ್ಸ್ಟೇಬಲ್. ಆ ಇಂಟರ್ಮೀಡಿಯೇಟ್ ಏನಾಗಿರ್ತದೆ ನಮ್ಗೆ ಅನ್ಸ್ಟೇಬಲ್ ಆಗಿರ್ತದೆ. ಆ ಇಂಟರ್ಮೀಡಿಯೇಟ್ ನ ವಿ ಕಾಲ್ ಇಟ್ ಆಸ್ activated complex. That intermediate is known as activated complex, and the energy required to form activated complex, nodi tumba important, energy required to form this activated complex, energy required to form this activated complex is called activation energy. Is called activation energy, that is represented as EA. It's very important. Okay, so since ಇಲ್ಲಿ ಒಂದು ಏನು ಇದು ಕಾಂಪ್ಲೆಕ್ಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇದೆ, ಇದು ಇಂಟರ್ಮೀಡಿಯೇಟ್ ಮತ್ತೆ ಇದು ಅನ್ಸ್ಟೇಬಲ್. ಸೊ ಅನ್ಸ್ಟೇಬಲ್ ಆಗಿರೋದು ಏನಾಗುತ್ತೆ, ಅದು ಬೇಗ ಬ್ರೇಕ್ ಡೌನ್ ಆಗಿ ಅದು ಹೈಡ್ರೋಜನ್ ಐಡೈಡ್ ನ ಫಾರ್ಮೇಶನ್ ಮಾಡ್ಬಿಡುತ್ತೆ. ಓಕೆ, ಸೊ ಈ ಒಂದು ಪ್ರೋಸೆಸ್ ಆಗ್ಬೇಕಾದ್ರೆ ಆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬ್ರೇಕ್ ಡೌನ್ ಆಗಿ ಬಾಂಡ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಆ ಒಂದು ಎನರ್ಜಿ ಏನ್ ರಿಲೀಸ್ ಆಗುತ್ತೆ, ಸೊ ದಟ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಅಂದ್ರೆ ಯಾವ ರೀತಿಯಾದ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿ ಅದು ಎಷ್ಟು ಎನರ್ಜಿ ಬರಬೇಕು ಅನ್ನೋದು ಅಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಅದನ್ನ ರೆಪ್ರೆಸೆಂಟೇಷನ್ ನೋಡೋದಾದ್ರೆ, ದಿಸ್ ಈಸ್ H ಮತ್ತೆ I ಇದು ನಮ್ಗೆ ಇರೋದು. ಓಕೆ, ಸೊ ಈ ಕೇಸಲ್ಲಿ ಇಂಟರ್ಮೀಡಿಯೇಟ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ ನೋಡಿ, ಸೊ ಈ ತರ ಒಂದು ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಇಸ್ ಅನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿ ಇದರಿಂದ ನಮಗೆ ಪ್ರಾಡಕ್ಟ್ ಬರುತ್ತೆ HI ಮತ್ತೆ HI. ಓಕೆ, ಸೊ 2HI ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಫಾರ್ಮ್. ಸೊ ಇದನ್ನ ನಾವು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋದಾದ್ರೆ ರಿಯಾಕ್ಷನ್ ಪ್ರೋಗ್ರೆಸ್, ಇಲ್ಲಿ ಈ ಕಡೆ ರಿಯಾಕ್ಷನ್ ಪ್ರೋಗ್ರೆಸ್ ವರ್ಸಸ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಪೊಟೆನ್ಷಿಯಲ್ ಎನರ್ಜಿ ಗ್ರಾಫ್ ಹಾಕ್ತೀನಿ ನಾನು. ಸೊ ಇಲ್ಲಿ H2 ಪ್ಲಸ್ I2 ಅಂದ್ರೆ ರಿಯಾಕ್ಟೆಂಟ್ ಗೆ ಸಮ್ ಎನರ್ಜಿ ಇರುತ್ತೆ. ರಿಯಾಕ್ಟೆಂಟ್ ಗೆ ಫಸ್ಟ್ ಸಮ್ ಎನರ್ಜಿ ಇರುತ್ತೆ, ಆ ಎನರ್ಜಿ ನೀವು ತೋರಿಸಿದ್ದೀವಿ. ಆ ಎನರ್ಜಿ ಇದ್ದಿದ್ದು ಏನಾಗುತ್ತೆ, ಇಲ್ಲಿಂದ ಹೀಗೆ ಹೋಗಿ ದೆನ್ ಓಕೆ, ಸೊ ಹಿಯರ್ ದ ಪ್ರಾಡಕ್ಟ್ ಟು HI ವಿಲ್ ಬಿ ಫಾರ್ಮ್. ಓಕೆ, ಸೊ ಈ ಪಾಯಿಂಟ್ ಇದೆಯಲ್ಲ, ಇದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿರೋದು. ಓಕೆ, ಈ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆಗೋದಕ್ಕೆ ಎನರ್ಜಿ ಬೇಕಲ್ಲ, ದಿಸ್ ಈಸ್ ಎನರ್ಜಿ ಇಸ್ ಆಕ್ಟಿವೇಶನ್ ಎನರ್ಜಿ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಇಲ್ಲಿ ನೀವು ಹಿಂಗೊಂದು ಗ್ರಾಫ್ ಹಾಕಿ ಮತ್ತೆ ಇದ್ರದ್ದು ಲೈನ್ ಹೀಗೆ ಎಕ್ಸ್ಟೆಂಡ್ ಮಾಡಿದ್ರೆ ಈ ಮಧ್ಯೆ ಎನರ್ಜಿ ಡಿಫರೆನ್ಸ್ ಇದೆಯಲ್ಲ, ದಿಸ್ ಇಸ್ ಡೆಲ್ಟಾ H. ಇಲ್ಲಿ ಡೆಲ್ಟಾ H ಏನ್ ನೋಡಿ, ಡೆಲ್ಟಾ H ಇಸ್ ನಥಿಂಗ್ ಬಟ್ HP ಮೈನಸ್ HR. ನೆನಪಿಟ್ಕೊಳ್ಳಿ, ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಡೆಲ್ಟಾ H ಅಂದ್ರೆ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪಿ ಆಫ್ ರಿಯಾಕ್ಷನ್. ಓಕೆ, HP ಮತ್ತೆ HR. ಸೊ ಚೇಂಜ್ ಇನ್ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮತ್ತೆ ಚೇಂಜ್ ಇನ್ ಎಂಥಾಲ್ಪಿ ಆಫ್ ರಿಯಾಕ್ಷನ್, ಅದನ್ನ ಡೆಲ್ಟಾ H ಅಂತ ಇಂಡಿಕೇಟ್ ಮಾಡಿದ್ದಾರೆ. ಡೆಲ್ಟಾ H ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಎಂಥಾಲ್ಪೀಸ್ ಅಂದ್ರೆ ಎನರ್ಜೀಸ್. ಗೊತ್ತಾಗ್ತಿದ್ಯಾ? ಗ್ರಾಫ್ ಅರ್ಥ ಆಗ್ತಿದ್ಯಾ?
ಗ್ರಾಫ್ ಅರ್ಥ ಆಗ್ತಿದೆ, ಗೊತ್ತಾಗ್ಲಿ ಅಂದ್ರೆ ಕೇಳ್ಕೊಳ್ಳಿ, ಏನಾದ್ರು ಅರ್ಥ ಆಗಿಲ್ಲ ನೋಡಿ. ಫಸ್ಟ್ ರಿಯಾಕ್ಟೆಂಟ್ ಈ ಪೊಸಿಷನ್ ಇದೆ, ರಿಯಾಕ್ಟೆಂಟ್ ಇದೆ ಅಂದ್ರೆ ರಿಯಾಕ್ಟೆಂಟ್ ಆಲ್ರೆಡಿ ಸಮ್ ಅಮೌಂಟ್ ಆಫ್ ಎನರ್ಜಿ ಇದ್ದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಆ ಎನರ್ಜಿ ಇರುವಂತದ್ದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ಬೇಕು, ಇಲ್ಲಿಗೆ ಬರ್ಬೇಕು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಇದು ಇಂಟರ್ಮೀಡಿಯೇಟ್. ಈ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಮಾಡೋದಕ್ಕೆ ಅದಕ್ಕೂ ಸ್ವಲ್ಪ ಎನರ್ಜಿ ಬೇಕು. ಆ ಎನರ್ಜಿ ಅಂತ ಕರಿತೀವ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಅನ್ಸ್ಟೇಬಲ್ ಆಗಿರೋದ್ರಿಂದ ಅದೇನಾಗುತ್ತೆ, ಬ್ರೇಕ್ ಆಗಿ ಕಾಂಪೌಂಡ್ಸ್ ಫಾರ್ಮೇಶನ್ ಮಾಡುತ್ತೆ. ಈ ಟೈಮ್ ಅಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತಲ್ಲ, ಅದೇ ಡೆಲ್ಟಾ ಎಚ್. ಓಕೆ, ಇವೆರಡು ಸಬ್ಟ್ರಾಕ್ಷನ್ ಮಾಡಿದಾಗ ಏನ್ ಸಿಗುತ್ತೆ, ಅದೇ ಡೆಲ್ಟಾ ಎಚ್. ದಟ್ ಇಸ್ ದ ಎನರ್ಜಿ. ಗೊತ್ತಾಗಿದ್ಯಾ? Okay. So next fraction of molecules na ತಗೋತೀವಿ ನಾವು. fraction of molecules against kinetic energy. fraction of molecules versus kinetic energy. ಇನ್ನೊಂದು ಗ್ರಾಫ್ ಯಾವ್ದಿದು, fraction of molecules versus kinetic energy ಗ್ರಾಫ್. ಓಕೆ, ಈ ಗ್ರಾಫ್ ನ ಬರೆಯಕ್ಕಿಂತ ಮುಂಚೆ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ನಾವು, this graph represents the distribution of kinetic energy among reacting molecules. ಈಗ fraction of molecules ಅಂದಾಗ each and every single molecule ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ರೆ, ಎಲ್ಲ ಒಂದೊಂದು ಸಿಂಗಲ್ ಮಾಲಿಕ್ಯೂಲ್ಗೂ ಕೈನೆಟಿಕ್ ಎನರ್ಜಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ from we are going to get it from this graph. ಸೊ ಆ ಗ್ರಾಫ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಲ್ಲಾ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಗಳಿಗೂ ಸೇಮ್ ಕೈನೆಟಿಕ್ ಎನರ್ಜಿ at particular temperature is not possible. Okay, all the reacting molecules do not have same kinetic energy at a particular temperature. Okay, but however that fraction of molecules will have the kinetical energy, but as remains constant at a particular temperature. Even though they have ಎಲ್ಲ ಒಂದು ಮಾಲಿಕ್ಯೂಲ್ಗೂ ಎನರ್ಜಿ ಇದೆ ಇರುತ್ತೆ, ಕೈನೆಟಿಕ್ ಎನರ್ಜಿ. ಆ ಎಲ್ಲ ಎನರ್ಜಿ ಇದ್ರೂ ಆ ಒಂದು ಟೆಂಪರೇಚರ್ ಅಲ್ಲಿ ಅವು ಸುಮ್ಮನೆ ಕೂತಿರ್ತವೆ ಸ್ಟೇಬಲ್ ಆಗಿ. ಓಕೆ, ಸೊ ಅವೇನ್ ರಿಯಾಕ್ಷನ್ ಮಾಡಲ್ಲ. ಸೊ ದ ಪೀಕ್ ಆಫ್ ದ ಕರ್ವ್ ಹಿಯರ್, ನಾವು ಈಗ ಕರ್ವ್ ನ ಡ್ರಾ ಮಾಡಿ ಅಬ್ಸರ್ವ್ ಮಾಡೋದಂದ್ರೆ, ಸೊ ನೋಡಿ, ಓಕೆ, ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲಿ ಓಕೆ, ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗ್ರಾಫ್ ಹೇಗೆ ಇರುತ್ತೆ, ಗ್ರಾಫ್ ವಿಲ್ ಗೋಯಿಂಗ್ ಟು ಅಬ್ಸರ್ವ್ ಲೈಕ್ ದಿಸ್. Okay, so this is what we are going to get. So ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಓಕೆ, ಸೊ ಇಲ್ಲೆಲ್ಲ ಈ ಸೈಡ್ ಎಲ್ಲ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ 0 ಇಂದ 0.1, 0.2, 0.3 fractions. Okay, so these are the fraction of molecules which is present. So ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಈ ಪಾಯಿಂಟ್ ಅಲ್ಲಿ ಕೈನೆಟಿಕ್ ಎನರ್ಜಿ ಕಮ್ಮಿ ಇದೆ, ಮತ್ತೆ ಈ ಕಡೆ ಇಲ್ಲಿ
ಪ್ರಾಡಕ್ಟ್ ಫಾರ್ಮೇಶನ್ ಆದ್ಮೇಲೆ ಇಲ್ಲೂ ಕೈನೆಟಿಕ್ ಎನರ್ಜಿ ಕಮ್ಮಿ ಇದೆ. ಬಟ್ ಕೈನೆಟಿಕ್ ಎನರ್ಜಿ ನಮಗೆ ಪೀಕ್ ಇರೋದು ನೋಡಿ, ಪೀಕ್ ಇರೋದು ಎಲ್ಲಿದೆ? ಇಂಟರ್ಮೀಡಿಯೇಟ್ ಹತ್ರ ಅಲ್ವಾ? ಹೌದಾ ಇಲ್ವಾ? ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಹತ್ರ ತಾನೆ ಕೈನೆಟಿಕ್ ಎನರ್ಜಿ ನಿಮ್ಗೆ ಜಾಸ್ತಿ ಇರೋದು. ಅದನ್ನ ನಾವೇಂತ ಕರಿತೀವಿ? ಮೋಸ್ಟ್ ಪ್ರಾಬಬಲ್ kinetic energy. We call that as most probable kinetic energy. The kinetic energy corresponding to peak. Okay. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಗ್ರಾಫ್ ಅಬ್ಸರ್ವ್ ಮಾಡಿ, ಅದರಲ್ಲಿ ಕಮ್ಮಿ ಕೈನೆಟಿಕ್ ಎನರ್ಜಿ ಈ ಕಡೆ ಇಲ್ಲಿ, ಈ ಪೊಸಿಷನ್ ಅಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ಗೆ ಕೈನೆಟಿಕ್ ಎನರ್ಜಿ ವೆರಿ ಲೆಸ್. ಈ ಪೊಸಿಷನ್ ಇರೋ ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿ ಏನಿದೆ ಕಮ್ಮಿ ಇದೆ, ವೆರಿ ಲೆಸ್. ಬಟ್ ಇಲ್ಲಿರುವಂತಹ ಮಾಲಿಕ್ಯೂಲ್ಸ್ಗೆ ಕೈನೆಟಿಕ್ ಎನರ್ಜಿ ಏನಿದೆ ತುಂಬಾ ಜಾಸ್ತಿ ಇದೆ. ಅರ್ಥ ಆಗ್ತಿದ್ಯಾ? ಓಕೆ, ಅಂದ್ರೆ ಇವ್ರೇನ್ ಹೇಳ್ತಿದ್ರೆ, ಈ ಜಾಸ್ತಿ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ರೀಜನ್. ಈ ರೀಜನ್ ಅಲ್ಲಿ ಮ್ಯಾಕ್ಸಿಮಮ್ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಆಗಿದೆ. ಅಂದ್ರೆ ಮೋಸ್ಟ್ ಆಫ್ ದ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಹೈಯರ್ ಕೈನೆಟಿಕ್ ಎನರ್ಜಿ. ಗೊತ್ತಾಗ್ತಿದ್ಯಾ? ಮೋಸ್ಟ್ ಆಫ್ ದ ಮಾಲಿಕ್ಯೂಲ್ಸ್ ಹಿಯರ್ ವಿಲ್ ಹ್ಯಾವ್ ಹೈಯರ್ ಕೈನೆಟಿಕ್ ಎನರ್ಜಿ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಇಂಟರ್ಮೀಡಿಯೇಟ್ ಅಲ್ಲಿ ಇದಾವೆ. ಅದನ್ನ ನಾವು ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಮತ್ತೆ ಇಲ್ಲಿ ಈ ಪೊಸಿಷನ್ ಬಂದ್ರೆ, ಸೊ ಹಿಯರ್ we take like this. ನೋಡಿ, this is A, B, C, D, E and F. Okay. ಇದು at temperature T and this is at temperature T plus 10. Okay. This is at temperature T. What is T plus 10? So ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ AD ಮತ್ತೆ AF, ಇಲ್ಲಿ AD and AF. AD and AF represent the fraction of molecules having EA. ಈ AD ಮತ್ತೆ AF ಏನ್ ಮಾಡುತ್ತೆ? ಇದು ರೆಪ್ರೆಸೆಂಟ್ ಮಾಡುತ್ತೆ ಆಕ್ಟಿವೇಶನ್ ಎನರ್ಜಿ. ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಆಕ್ಟಿವೇಶನ್ ಅಟ್ ಟೆಂಪರೇಚರ್ T and T plus 10. ಮತ್ತೆ ABCD ಮತ್ತೆ ABEF, ABCD ಮತ್ತೆ ABEF. ಸೊ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ fraction of molecules the energy is greater than or equal to EA. ಸೊ ಇಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ದ ಏರಿಯಾ ಆಫ್ ABEF. ABEF ಏರಿಯಾ ABCD ಗಿಂತ ಜಾಸ್ತಿ ಇದೆ ಅಲ್ವಾ, ಅಥವಾ ಡಬಲ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಆವಾಗ ಯಾವಾಗ ಡಬಲ್ ಆಗ್ತಿದೆ ನೋಡಿ, ಫಸ್ಟ್ ಟೆಂಪರೇಚರ್ T ಇದ್ದಾಗ ABCD ಫಾರ್ಮೇಶನ್ ಆಗಿದೆ. T plus 10 ಆದಾಗ ಏರಿಯಾ ದೊಡ್ಡದಾಗಿದೆ, ಅಂದ್ರೆ ಡಬಲ್ ಆಗಿದೆ. ಓಕೆ, ಸೊ ಅಲ್ಲಿ ಕೂಡ ವಿಚ್ ಇಸ್ ದಿಸ್ ಗ್ರಾಫ್ ಇಸ್ ಎವಿಡೆಂಟ್ ದಟ್ ಟೆಂಪರೇಚರ್ ಏನಾಗುತ್ತೆ ಫಾರ್ ಎವ್ರಿ 10 ಡಿಗ್ರಿ ರೈಸ್ ಡಬಲ್ ಅಥವಾ ಟ್ರಿಪಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಇಸ್ ಜಸ್ಟಿಫೈಡ್ ಬೈ ಅರೇನಿಯಸ್. ಓಕೆ, ಸೊ ಅದನ್ನ ಅವನೇ ಜಸ್ಟಿಫೈ ಮಾಡಿದ್ರು. ಸೊ ದ ಡಬಲಿಂಗ್ or more than doubling due to 10 degree rise in temperature ಏನ್ ಅಬ್ಸರ್ವ್ ಮಾಡ್ತಿದೀವಿ is that is due to the doubling of fraction of molecules having energy greater than or equal to activation energy.
ಸೊ ಯಾಕೆ ನಮ್ಗೆ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುವಂತದ್ದು ಅಥವಾ ಟ್ರಿಪಲ್ ಆಗ್ತಿದೆ ಅಂದ್ರೆ ಆ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಲ್ಲಿ ಇರುವಂತಹ ಎನರ್ಜೀಸ್ ಕೂಡ ಇಟ್ ಇಸ್ ಗೆಟಿಂಗ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಕ್ಟಿವೇಶನ್ ಎನರ್ಜಿ. ಅದು ಆಕ್ಟಿವೇಶನ್ ಗಿಂತ ಜಾಸ್ತಿ ಆಗ್ತಾ ಇದೆ ಅಥವಾ ಆಕ್ಟಿವೇಶನ್ ಎನರ್ಜಿಗಿಂತ ಎನ್ಸ್ಟ್ರಕ್ಷನ್ ಎನರ್ಜಿಗೆ ಈಕ್ವಲ್ ಆಗ್ತಿದೆ ಅಂತ. ಓಕೆ, ಇಸ್ ದಟ್ ಕ್ಲಿಯರ್? ನೋಡಿ, ಟೆಂಪರೇಚರ್ ಟಿ ಇದ್ದಾಗ ನಿಮ್ಗೆ ಎನರ್ಜಿ ಇಲ್ಲಿ ಪಾಯಿಂಟ್ ಅಲ್ಲಿ, ಮತ್ತೆ ಇಲ್ಲಿ ಬಂದಾಗ ಎನರ್ಜಿ ಕಮ್ಮಿ ಆಗ್ತಿದೆ. ಸೊ ಆಲ್ಮೋಸ್ಟ್ ಈ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಟಿವೇಶನ್ ಎನರ್ಜಿ ಇಲ್ಲಿ ಈ ಕೈನೆಟಿಕ್ ಎನರ್ಜಿ ಗ್ರಾಫ್ ಅಲ್ಲಿ ನೋಡೋದಾದ್ರೆ ಇದು ಕಮ್ಮಿ ಆಗ್ತಾ ಇದೆ ಇಲ್ಲಿ ಪ್ರಾಡಕ್ಟ್ ಬರ್ತಿರೋದ್ರ ಹತ್ರ. ಓಕೆ, ಸೊ ಹಾಗಾಗಿ ಫಾರ್ ಎವ್ರಿ 10 ಡಿಗ್ರಿ ರೈಸ್ ಏನಾಗುತ್ತೆ ನಮ್ಗೆ ಅದು ಡಬಲ್ಸ್ ಆರ್ ಟ್ರಿಪಲ್ಸ್. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು temperature is a measure of average kinetic energy. Okay. So next after this Arrhenius Sen Martin will give one equation. Okay, quantitatively ಈ ಒಂದು ಟೆಂಪರೇಚರ್ ಎಫೆಕ್ಟ್ ನ ರೇಟ್ ಆಫ್ ರಿಯಾಕ್ಷನ್ ಮೇಲೆ ಅಬ್ಸರ್ವ್ ಮಾಡೋದಕ್ಕೆ he gives a equation which is a relationship between rate of reaction and temperature. Okay, Arrhenius ಏನ್ ಮಾಡ್ತಾನೆ ಒಂದು equation ಕೊಡ್ತಾನೆ which is a relation between rate of reaction and temperature. So our equation is very important. K is equal to A into e to the power of minus EA by RT minus EA by RT. So ಇದಕ್ಕೆ ಅವರೊಂದು ಗ್ರಾಫ್ ರೆಪ್ರೆಸೆಂಟೇಷನ್ ಮಾಡಿದ್ರು, ತುಂಬಾ ಇಂಪಾರ್ಟೆಂಟ್ ಗ್ರಾಫ್ ಇದು. ಟೆಂಪರೇಚರ್ ವರ್ಸಸ್ ರೇಟ್ ಕಾನ್ಸ್ಟೆಂಟ್ ಹಾಕಿದ್ರೆ ನಿಮ್ಗೆ ಗ್ರಾಫ್ ಈ ತರ ಬರುತ್ತೆ. ಯಾಕಂದ್ರೆ ಇದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಿದೆ. ಸೊ ಅದರಿಂದ ನಿಮ್ಗೆ ಇದು ಈ ರೀತಿ ಗ್ರಾಫ್ ಬರುತ್ತೆ. ಗ್ರಾಫ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಗ್ರಾಫ್ ನ. ಓಕೆ, ಸೊ ಅರೆನಿಯಸ್ ಇಕ್ವೇಶನ್ ತಗೊಂಡಾಗ ಅದರಲ್ಲಿ ಟೆಂಪರೇಚರ್ ಮತ್ತೆ ರೇಟ್ ಕಾನ್ಸ್ಟೆಂಟ್ ಗೆ ಗ್ರಾಫ್ ಪ್ಲಾಟ್ ಮಾಡಿದ್ರೆ ದ ಗ್ರಾಫ್ ವಿಲ್ ಬಿ ಲೈಕ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಇಟ್ ವಿಲ್ ಶೋ ದಿಸ್ ಗ್ರೋತ್. ಓಕೆ, ಸೊ ಹಾಗಾಗಿ ಆ ಗ್ರಾಫ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಅರೆನಿಯಸ್ ಇಕ್ವೇಶನ್ ಅಲ್ಲಿ ನಮ್ಗೆ ಅವರೆಲ್ಲೇ ಕೊಟ್ಟಿದ್ದಾರೆ ನೋಡಿ ಏನೇನು ಅಂತ. EA is the activation energy. Okay, R is gas constant, adra value ಇದೆ. T is absolute temperature and A is the frequency factor. Okay, ಅಥವಾ Arrhenius factor ಅಂತಾನೂ ಕರಿತೀವಿ, or you can also call it as frequency factor. Okay, so that is very important. Okay, so next ಇಲ್ಲಿ ನಮಗೆ ಈ Arrhenius equation ಏನಿದೆ, so using this Arrhenius equation will derive one derivation. Okay, so here we'll take natural log on both sides. So ಇದೆರಡು ಕಡೆನೂ. ಸೊ ಆಗೇನಾಗುತ್ತೆ, ಇದು ln k is equal to ln a into ln e of minus EA by RT ಆಗುತ್ತೆ. ಓಕೆ, ಸೊ ಇದು ಮೈನಸ್ EA by RT ಈ ಕಡೆ ಬರುತ್ತೆ, ಲಾಗ್ a to the power of n ಇದ್ರೆ n ಲಾಗ್ ಆಗುತ್ತೆ. ಸೊ ln k is equal to ln a into minus EA by RT into ln e to the base e andre this will become 1. Okay, so therefore this here will be this much. So next ln e na aa kade kalisidre ln k is minus ln a is equal to minus of EA by RT. Okay, so now we have to convert
this natural log to log 10 system, base log 10 system. So log base 10 system convert ಮಾಡಿದ್ರೆ ಏನಾಗುತ್ತೆ ಇದು 2.303 log k into log a ಅಲ್ವಾ? ಸೊ ಅದನ್ನ ನಾವೇನ್ ಮಾಡ್ಬೋದು 2.303 log k minus 2.303 log a ಅಂತಾನೆ ತಗೊಂಡ್ರೆ is equal to minus a by rt. Okay, 2.303 common ತಗೊಂಡ್ರೆ 3 common ತಗೊಂಡ್ರೆ log k ನ ಅಲ್ಲೇ ಇಟ್ಕೊಂಡು common ತಗೊಂಡು we'll keep log k here common and that will be equal to minus a by rt plus log a. Minus log ಹಾಕಿದ್ರೆ plus log a. ಇದೆ now log k is equal to ಏನಾಗುತ್ತೆ minus a by 2.303 rt plus log a. This will become okay ಇದಾಗುತ್ತೆ. ಸೊ ಈಗ ನಾವು ಇದನ್ನ ನೋಡಿದ್ರೆ y is equal to mx plus c ಫಾರ್ಮ್ ಅಲ್ಲಿ ಇದೆ. ಸೊ log k versus 1 by t 1 by t ಗ್ರಾಫ್ ಪ್ಲಾಟ್ ಮಾಡಿದ್ರೆ ಇದು intercept, that is log a. So the graph will be like this with the slope is equal to minus a by 2.303 r. So this is the slope. Okay. So next now we have to calculate for activation energy EA. Okay. So EA beko. So EA ಗೆ ಏನು ಮಾಡ್ತೀವಿ to calculate EA. To calculate EA, K1 and K2 are rate constant at temperature T1 and T2. At temperature T1 and T2. Okay. So ಹಾಗಾದ್ರೆ ನಾನು ಎರಡು ಈಕ್ವೇಶನ್ ಬರ್ಕೋದಿಲ್ಲ. ಒಂದು log K1 is equal to minus EA by 2.303 RT1 plus log A, and log K2 is equal to minus EA by 2.303 RT2 plus log A. Okay. So ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಈ ಈಕ್ವೇಶನ್ ಇಂದ ಆ ಈಕ್ವೇಶನ್ ಸಬ್ಟ್ರಾಕ್ಟ್ ಮಾಡಿ you can take it as 2 and 1. So 2 minus 1 gives. Okay. So log K2 minus log K1 is equal to minus EA by 2.303 RT2 plus log A minus of minus EA by 2.303 RT1 plus log A. So plus log A minus log A gets cancelled here. Okay. So minus into minus plus ಆಗುತ್ತೆ plus A by ಆಗುತ್ತೆ. Okay. So next ಇಲ್ಲಿ ಕಂಟಿನ್ಯೂ ಮಾಡೋದಾದ್ರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಲೆವೆಲ್ ಕಂಟಿನ್ಯೂ ಮಾಡ್ತೀನಿ. So next ಏನು ಬರುತ್ತೆ ನಮಗೆ log K2 minus log K1 is equal to minus EA by 2.303 RT1 plus EA by 2.303 RT2.
Okay. So ಇಲ್ಲಿ ಕಾಮನ್ ತಗೊಂಡ್ಬಿಟ್ರೆ log K2 minus log K1 is equal to EA by minus ಒಳಗೆ ಹಾಕೋಣ EA by 2.303 R whole thing divided by 1 by T1 minus 1 by T2. Okay. 1 by T1 minus 1 by T2. So ಇದಕ್ಕೆ LCM ತಗೊಂಡ್ರೆ 1 by T1 minus 1 by T2 ಗೆ ಇಲ್ಲೇನಾಗುತ್ತೆ ಇದನ್ನ ಬೇಕಾದ್ರೆ ನಾವು ಫಾರ್ಮುಲಾ ಅಪ್ಲೈ ಮಾಡೋದು log A minus B is log A by B. So that is K2 by K1 is equal to EA by 2.303 R into T1 T2 minus T1 by T1 T2. Okay, ಇದಾಗುತ್ತೆ ಈಗ ನಿಮಗೆ ಬೇಕಾಗಿರೋದು A. So therefore EA is equal to ಏನಾಗುತ್ತೆ 2.303 R ಮತ್ತೆ ಇದು ಮೇಲೆ ಹೋಗುತ್ತೆ T1 T2 by T2 minus T1 into log of K2 by K1. So this is the formula to calculate activation energy. So this is also the equation given by Arrhenius. So Arrhenius in the bandanta equation in the we have derived activation energy equation. So from that we can easily find out the activation energy. Is that clear now? ಅರ್ಥ ಆಗಿದೆಯಾ ಎಲ್ರಿಗೂ? ಸೊ ನೋಡಿ ಇಲ್ಲಿಂದ ಮಾಡ್ಕೊಂಡು ಡಿವೈಡ್ ಮಾಡಿದ್ದೀವಿ. ಸೊ ಈ ಗ್ರಾಫ್ ಕೇಳ್ತಾರೆ, ದಿಸ್ ಗ್ರಾಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್. Okay, so from this we can calculate activation energy. ಗೊತ್ತಾಗಿದೆ ಅಲ್ವಾ? ಕ್ಲಿಯರ್ ಆಗಿದೆಯಾ? ನೋಡಿ ಗ್ರಾಫ್ ಈಗ ತಾನೇ ನಾವು ಒಂದು ಪ್ಲಾಟ್ ಮಾಡಿದ್ವಿ. ಸೊ ದಟ್ ಗ್ರಾಫ್ ವಿಲ್ ಬಿ ಇನ್ ದಿಸ್ ಫಾರ್ಮ್. LNK versus 1 by T. ಇದು LNK versus 1 by T graph. Okay. So activation energy and the activated complex. Energy barrier to the reaction. Amount of energy needed to convert reactant into the activated complex. The activated complex is a chemical species with partially broken and partially formed bond. So ಇಲ್ಲಿ ನಿಮಗೆ ಎರಡು ಗ್ರಾಫ್ ಬರುತ್ತೆ, ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೆ ಗ್ರಾಫ್, ಇನ್ನೊಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಗೆ ಗ್ರಾಫ್. ಸೊ ಎಕ್ಸೋಥರ್ಮಿಕ್ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು EA ಕಮ್ಮಿ ಇದೆ, ಎಂಡೋಥರ್ಮಿಕ್ ಅಲ್ಲಿ ನಿಮಗೆ EA ಜಾಸ್ತಿ ಇದೆ. ಓಕೆ, ಸೊ ಎಕ್ಸೋಥರ್ಮಿಕ್ ಅಲ್ಲಿ ನೋಡಿ ರಿಯಾಕ್ಟೆಂಟ್ ಅದು ಎನರ್ಜಿಗಿಂತ ಪ್ರಾಡಕ್ಟ್ ಎನರ್ಜಿ, ಇಲ್ಲಿ ರಿಯಾಕ್ಟೆಂಟ್ ಎನರ್ಜಿ ಜಾಸ್ತಿ ಇದೆ, ಪ್ರಾಡಕ್ಟ್ ಎನರ್ಜಿ ಕಮ್ಮಿ ಇದೆ. ಓಕೆ, so that we can observe from the exothermic graph and endothermic graph. So these two graphs are very important. The minimum amount of energy required to initiate a chemical reaction. So idu now study edidu elementary reaction matte complex reactions anta. So sequence of many elementary reactions will give you complex reaction, which from which we will observe molecularity. So adrinda molecularity ಎಷ್ಟು ಅಂತ ಗೊತ್ತಾಗುತ್ತೆ, unimolecular, bimolecular, termolecular. So all this. Now intermediates are species that appear in the reaction mechanism but not in the overall balanced equation. Balanced equation ಹಾಕೊಂಡಿರಲ್ಲ. Okay, so intermediates so formed in early elementary steps, consumed later in the elementary steps. So ಹಾಗಾಗಿ ನಾವು intermediate ನ ಬಗ್ಗೆ will not be more interested. Okay, so next ನಮಗೆ ಇಲ್ಲಿರೋದು ಮೇಜರ್ ಆಗಿ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಎಫೆಕ್ಟ್ ಆಫ್
catalyst, because ನಾವು ಹೇಳಿದೀವಿ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ catalyst ಜೊತೆ ಇನ್ಕ್ರೀಸ್ ಆಗುತ್ತೆ ಅಂತ, ಹೌದಲ್ವಾ? Okay. So we'll see how catalyst will do this. Okay. So catalyst major kelsa ಇನ್ನೇನು catalyst ಅಂದ್ರೆ catalyst will decrease activation energy. Catalyst will decrease activation energy. So activation energy another is one of the energy barrier. Okay, it is one of the energy barrier. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಸೊ ಇದೊಂದು ಎನರ್ಜಿ ಬ್ಯಾರಿಯರ್ ನಿಮಗಿದೆ. ಓಕೆ, ಸೊ ಇದೊಂದು ಎನರ್ಜಿ ಬ್ಯಾರಿಯರ್ ಇದೆ. ಇಲ್ಲಿ ನಮ್ಗೆ ರಿಯಾಕ್ಟೆಂಟ್ ಇದೆ, ಈ ಕಡೆ ಪ್ರಾಡಕ್ಟ್ ಇದೆ. ರಿಯಾಕ್ಟೆಂಟ್ ಹಿಂಗ್ ಪ್ರಾಡಕ್ಟ್ ರಿಯಾಕ್ಟೆಂಟ್ ಹಿಂಗಿಂದ ಬಂದು ಪ್ರಾಡಕ್ಟ್ ಆಗ್ಬೇಕು. ಬಟ್ ಇದ್ರ ಮಧ್ಯೆ ಏನಿದೆ, ಎನರ್ಜಿ ಬ್ಯಾರಿಯರ್ ಇದೆ. ಸೊ ಎನರ್ಜಿ ಬ್ಯಾರಿಯರ್ ಏನಾಗುತ್ತೆ, ರಿಯಾಕ್ಟೆಂಟ್ ಹಿಂಗ್ ಹೋಗಿ ಇಲ್ಲಿ ಬಂದು ಪ್ರಾಡಕ್ಟ್ ಆಗುತ್ತೆ. ಓಕೆ, ಈ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ, ಎನರ್ಜಿ ಬ್ಯಾರಿಯರ್ ನ ಕಮ್ಮಿ ಮಾಡುತ್ತೆ. ಎನರ್ಜಿ ಬ್ಯಾರಿಯರ್ ಕಮ್ಮಿ ಆದಾಗ, ಓಕೆ, ಸೊ ಕಮ್ಮಿ ಆದಾಗ ರಿಯಾಕ್ಟೆಂಟ್ ಈಸಿಯಾಗಿ ಬೇಗ ಫಾರ್ಮೇಶನ್ ಮಾಡ್ಬೋದು, ರಿಯಾಕ್ಟೆಂಟ್ ಪ್ರಾಡಕ್ಟ್ ನ. ಓಕೆ, ಸೊ ಇದು ನಾವು ನೆನ್ಪಿಟ್ಕೋಬೇಕು. ಗೊತ್ತಾಗ್ತಿದ್ಯಾ? ಸೊ ಈಗ ನೀವೇನ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಆ ಎನರ್ಜಿ ಬ್ಯಾರಿಯರ್ ನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವಿಲ್ಲಿ, ಎನರ್ಜಿ ಬ್ಯಾರಿಯರ್ ನ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು, ಕ್ಯಾಟಲಿಸ್ಟ್ ಯೂಸ್ ಮಾಡ್ತೀವಿ. ಸೊ ಈ ರಿಯಾಕ್ಷನ್ ವಿದೌಟ್ ಕ್ಯಾಟಲಿಸ್ಟ್ ಆಗಿರ್ತದೆ, ಈ ರಿಯಾಕ್ಷನ್ ವಿತ್ ಕ್ಯಾಟಲಿಸ್ಟ್ ಆಗಿರ್ತದೆ. ಹೌದಲ್ವಾ? ಗೊತ್ತಾಗಿದ್ಯಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಹೇಗೆ ಕ್ಯಾಟಲಿಸ್ಟ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಮ್ಗೆ ಎರಡು ರೀತಿ ಬರುತ್ತೆ. ಒಂದು ಪಾಸಿಟಿವ್ ಕ್ಯಾಟಲಿಸ್ಟ್, ಇನ್ನೊಂದು ನೆಗೆಟಿವ್ ಕ್ಯಾಟಲಿಸ್ಟ್. ಓಕೆ, ಪಾಸಿಟಿವ್ ಕ್ಯಾಟಲಿಸ್ಟ್ ಅಂಡ್ ನೆಗೆಟಿವ್ ಕ್ಯಾಟಲಿಸ್ಟ್. ಸೊ ಪಾಸಿಟಿವ್ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. Positive catalyst will increase the rate of reaction, but negative catalyst ಏನ್ ಮಾಡುತ್ತೆ, they are going to decrease the rate of reaction. Okay, so rate of reaction ನೋಡ್ಕೊಳ್ಳಿ, is inversely proportional to activation energy. Okay, so ಅಂದ್ರೆ ಅವು ರೇಟ್ ಆಫ್ ರಿಯಾಕ್ಷನ್, ಈ ಕ್ಯಾಟಲಿಸ್ಟ್ ಏನ್ ಮಾಡ್ತವೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡ್ತಿದೆ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ಆಕ್ಟಿವೇಶನ್ ಎನರ್ಜಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಫಾಸ್ಟ್ ಆಗಿ ನಮ್ಗೆ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ ಪಾಸಿಬಲ್. ಕ್ಲಿಯರ್? ಸೊ ದಟ್ ವಿ ನೋ. ಓಕೆ, ಸೊ ಹಾಗಾಗಿ ನಮ್ಗೆ ರಿಯಾಕ್ಷನ್ ಏನಾಗುತ್ತೆ, ಈಸಾಗಿ ಫಾರ್ಮೇಶನ್ ಅಥವಾ ರಿಯಾಕ್ಷನ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಸೊ ಹಾಗಾಗಿ ವಿ ಯೂಸ್ ಕ್ಯಾಟಲಿಸ್ಟ್ ಟು ರೆಡ್ಯೂಸ್ ದಟ್ ಎನರ್ಜಿ ಬ್ಯಾರಿಯರ್, ಅಥವಾ ಏನೊಂದು ಆಕ್ಟಿವೇಶನ್ ಎನರ್ಜಿ ಇದೆ, ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ವಿ ಯೂಸ್ ಕ್ಯಾಟಲಿಸ್ಟ್. ಓಕೆ, ಸೊ ಫ್ರಮ್ ದ್ಯಾಟ್ ನಮ್ಗೆ ಏನಾಗುತ್ತೆ, ರಿಯಾಕ್ಷನ್ ನಲ್ಲಿರುವಂತಹ ಆಕ್ಟಿವೇಶನ್ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಆ ಆಕ್ಟಿವೇಶನ್ ಎನರ್ಜಿ ಕಮ್ಮಿ ಆದ್ರೆ ನಮ್ಗೆ ಜಾಸ್ತಿ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗೋದು. ಯಾಕಂದ್ರೆ ಕೆನಾಟ್ ಎಕ್ಸ್ಪೆಕ್ಟ್, ಅದನ್ನ ಹೇಳಿದ್ರೆ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಅಲ್ಲಿ ಹೇಳಿದ್ದು, ಎಲ್ಲಾ ರಿಯಾಕ್ಟೆಂಟ್ಗಳಿಗೂ ಒಂದೇ ಸೇಮ್ ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಹಾಗಾಗಿ ಎನರ್ಜಿ ಬ್ಯಾರಿಯರ್ ಸ್ವಲ್ಪ ಕಮ್ಮಿ ಆದ್ರೆ ಅವಾಗ ಚಾನ್ಸಸ್ ಏನಿರುತ್ತೆ, ಎಲ್ಲಾ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಫಾರ್ ದಟ್ ರೀಸನ್ ಯೂಸ್ ಕ್ಯಾಟಲಿಸ್ಟ್ ಡ್ಯೂರಿಂಗ್ ರಿಯಾಕ್ಷನ್ಸ್, ಸೊ ದಟ್ ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗಿ ನಮ್ಗೆ, ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಕ್ಯಾಟಲಿಸ್ಟ್ ಯೂಸ್ ಮಾಡಿದಾಗ ನಮ್ಗೆ ರಿಯಾಕ್ಷನ್ ಫಾಸ್ಟ್ ಆಗಿ ಆಗುತ್ತೆ, ಪ್ರಾಡಕ್ಟ್ ಬೇಗ ಸಿಗುತ್ತೆ. ಗೊತ್ತಾಗಿದೆ ಇದು ಎಲ್ರಿಗೂ?